ಅಂದರೆ ನ್ಯಾಚುರಲಾಗಿ ಬರಬೇಕು ಏನು ಮಾಡಿದ್ರೂ. ಹ್ಮ್. ಪಾತ್ರಗಳನ್ನ ಕ್ರಿಯೇಟ್ ಮಾಡಿದಾಗ ಯಾವುದು ಹೇರಿಕೆ ಆಗಬಾರ್ದು. ಆ ಪಾತ್ರ ಅಷ್ಟೇ ನ್ಯಾಚುರಲ್ಲಾಗಿ ಆ ಸ್ತ್ರೀ ಸಂವೇದನೆಯತ್ತ ಹೊರಳಬೇಕು. ಹ್ಮ್. ಹಾಗೆ ಹೊರಳದೆ ಹೋದರೆ ತುಂಬ ನಾಟಕೀಯವಾಗಿ ನಂದನ್ನು ನಾನಲ್ಲಿ ತುಂಬಿದಂಗೆ ಅನಿಸುತ್ತೆ. ಹ್ಮ್. ಸೊ ಕತೆ ಕಾದಂಬರಿ ಈಸ್ ನಾಟ್ ದ ಏನು ನನ್ನ ಇದನ್ನು ಹೇಳ್ಕೊಳ್ಳೋದಕ್ಕೆ ಆ ಥರ ಪಾತ್ರ ಕ್ರಿಯೇಟ್ ಮಾಡಿ ನಾನು ಸ್ತ್ರೀ ಸ್ವಾತಂತ್ರ್ಯದ ಬಗ್ಗೆ ಆಗಲಿ ಸಮಾನತೆ ಬಗ್ಗೆ ಆಗಲಿ ಬರಿತೀನಿ ಅಂತ ಅಂದ್ಕೊಂಡ್ರೆ ಅದನ್ನು ಪಾತ್ರಕ್ಕೆ ತಕ್ಕ ಹಾಗೆ ಬರೆದ್ರೆ ಮಾತ್ರ ಅದು ಅಪೀಲ್ ಆಗುತ್ತೆ. ಇಲ್ಲದೆ ಹೋದರೆ ಅದೆಲ್ಲೋ ಹೊರಗಡೆನೇ ಉಳ್ಕೊಂಬಿಡುತ್ತೆ. ನಾನು ಕ್ರಿಯೇಟ್ ಮಾಡಿದ ಪಾತ್ರ ಅದಕ್ಕೆ ಒಪ್ಪಿಗೆ ಆಗದೆ ಹೋದರೆ, ಅಂದರೆ ಆ ಪಾತ್ರ ಹಾಗೆ ಬೆಳೀದೆ ಹೋದರೆ ಅದು ನಿಲ್ಲಲ್ಲ. ಆವಾಗ ಲೇಖನಗಳು ಬರಿಬೇಕು. ಅಂಥ ವಿಷಯಗಳಿಗೆ ಲೇಖನ ಬರ್ಕೊಂಡಾಗ ಅಲ್ಲಿ ನನ್ನ ಅಭಿಪ್ರಾಯ, ನನ್ನ ಸಂವೇದನೆ ಲೇಖನದಲ್ಲಿ ಆಗುತ್ತೆ, ಕಥೆನಲ್ಲಾಗಲ್ಲ. ಕಥೆನಲ್ಲಿ ಆ ಪಾತ್ರಕ್ಕೆ ಏನು ಬೇಕೋ ಅಷ್ಟೇ ಆಗೋದು ಕಥೆಗಳಲ್ಲಿ. ಸೊ ಹಾಗೆ ತೊಗೊಂಡಾಗ ನಂದು ತಮಸೋಮ ಜ್ಯೋತಿರ್ಗಮಯ ಕಾದಂಬರಿ ತೊಗೊಂಡ್ರೆ ಅದರೊಳಗೆ ಬಿಗಿನಿಂಗಲ್ಲೇ ನಾನು ಅದನ್ನು ತೊಗೊಂಡು ಹೋಗ್ತೇನೆ. ಅಂದರೆ ದಿಸ್ ಫೈನಾನ್ಷಿಯಲ್ ಡಿಪೆಂಡೆನ್ಸಿ ಆ್ಯಂಡ್ ಇಂಡಿಪೆಂಡೆನ್ಸ್ ಎಷ್ಟು ಮುಖ್ಯ ಆಗುತ್ತೆ ಹೆಣ್ಮಕ್ಳಿಗೆ ಅಂತ. ಸೊ ಒಂದು ಕಾಲದಲ್ಲಿ ನಾನು ಮದುವೆ ಆದ ಕಾಲದಲ್ಲಿ ನಾನು ಹೇಳಿದ್ನಲ್ಲ ಕೆಲಸಕ್ಕಿಂತ ಗೃಹಿಣಿಯಾಗಿರಬೇಕು, ಅಚ್ಚುಕಟ್ಟಾಗಿ ಮನೆ ಮಾಡಬೇಕು, ಆ ಥರ ಹೆಣ್ಮಕ್ಳು ಸುಮಾರು ಜನ ಇದ್ದರು, ಈಗಲೂ ಇರ್ಬೋದು, ಇರ್ತಾರೆ. ಎಲ್ಲ ಕಾಲದಲ್ಲೂ ಎಲ್ಲ ಜಾಯಮಾನದವರು ಇದ್ದೇ ಇರ್ತಾರೆ ಪ್ರಪಂಚದಲ್ಲಿ. ಸೊ ಹಾಗೆ ಅಂದ್ಕೊಂಡಿದ್ದಾಗ ಫೈನಲಿ ಏನಾಗುತ್ತೆ ಅಂದರೆ ಹೂ ಬ್ರಿಂಗ್ಸ್ ದ ಮನಿ ಬಿಕಮ್ಸ್ ಮೋರ್ ಇಂಪಾರ್ಟೆಂಟ್. ಮನಿ ಅನ್ನೋದು ಹೆಂಗೆ ರೂಲ್ ಮಾಡ್ತಾ ಇದೆ ನಮ್ಮ ಪ್ರಪಂಚನ ಅಂದರೆ ಹೂ ಬ್ರಿಂಗ್ಸ್ ಇನ್ ದ ಮನಿ. ನೀವು ಮನೆಯಲ್ಲಿ ಗೃಹಿಣಿ ಇರ್ಬೋದು, ಮಕ್ಕಳು ನೋಡ್ಕೋಬೋದು, ಅಚ್ಚುಕಟ್ಟಾಗಿ ಎಲ್ಲ ಮಾಡ್ತಾ ಇರ್ಬೋದು, ಆದರೆ ಸಂಪಾದನೆ ದುಡ್ಡು ಮನೆಗೆ ಬರ್ತಾ ಇರೋದು ಆ ಗಂಡಿನಿಂದ. ಹಾಗಾಗಿ ಅವನು ನ್ಯಾಚುರಲ್ಲಾಗಿ ಬಾಸ್ ಆಗ್ತಾನೆ. ನಾನೊಂದು ಸತಿ ಜನಗಣತಿ ಬಂದಾಗ ಹೆಡ್ ಆಫ್ ದ ಫ್ಯಾಮಿಲಿ ಅಂತ ಬರುತ್ತೆ. ನಾನು ಅವ್ರನ್ನೇ ಕೇಳಿದೆ, ಹೆಡ್ ಆಫ್ ದ ಫ್ಯಾಮಿಲಿ ಯಾರಮ್ಮ ಅಂತ. ಯಾಕೆ ಸರ್ ಯಜಮಾನ್ರ ಹೆಸರು ಬರೀರಿ ಮೇಡಮ್ ಅಂತ. ನನಗೆ ಯಜಮಾನ್ರೇ ಇಲ್ವಲ್ಲ, ಇರೋದು ಗಂಡ ಹೆಂಡ್ತಿ ಇದ್ದೀವಿ ನಾವು ಯಜಮಾನರು ಯಜಮಾನ್ತಿ ಅನ್ನೋ ಕಾನ್ಸೆಪ್ಟು ನನ್ನ ಲೈಫಲ್ಲಿ ಇಲ್ಲ. ಸೊ ಈ ಯಜಮಾನರು ಅನ್ನೋದು ಹೆಂಗೆ ಹೆಡ್ ಆಫ್ ದ ಫ್ಯಾಮಿಲಿ ಅದನ್ನು ಜೋಕ್ ಮಾಡಿಬಿಡ್ತಾರೆ. ವಿಮೆನ್ ಇಸ್ ದ ನೆಕ್ ಆಫ್ ದ ಫ್ಯಾಮಿಲಿ, ಶಿ ಟರ್ನ್ಸು, ಅದೆಲ್ಲ ಜೋಕು. ಬಟ್ ಫೈನಲಿ ಅದು ಹೆಣ್ಮಕ್ಳು ಇವಾಗ ರಿಯಲಿ ದೇ ವಾಂಟ್ ಟು ವರ್ಕ್, ದೇ ವಾಂಟ್ ಟು ಗೋ ಸ್ಟ್ಯಾಂಡ್ ಆನ್ ದರ್ ಓನ್ ಅನ್ನೋದು ಎಷ್ಟು ಸ್ಟ್ರಾಂಗಾಗಿ ಬರ್ತಾ ಇದೆ ಅಂದರೆ ಬಿಕಾಸ್ ಆಫ್ ದ ಟ್ರೀಟ್ಮೆಂಟ್ ಮೆಟೆಡ್ ಔಟ್ ಟು ಹರ್. ಒಂದು ಗೃಹಿಣಿಯಾಗಿ ಅವಳು ಮಾಡ್ತಾ ಇರೋದಕ್ಕೆ ಸಾಕಷ್ಟು ಇಂಪಾರ್ಟೆನ್ಸ್ ಕೊಡದ ಸಮಾಜ ಈ ಥರ ಒಂದು ಸಂಸಾರದಲ್ಲಿ ಬಿರುಕುಗಳು ಬಿಡ್ತಾ ಇರೋದಕ್ಕೆ ಆ ಹೆಣ್ಣು ಅವಳ ಕಾಲ ಮೇಲೆ ಅವಳು ನಿಂತು ಸಾಧಿಸಿದ ಮೇಲೆ ಅವಳು ಸೆಕೆಂಡ್ರಿ ಆಗಿ ಇರೋದಕ್ಕೆ ಯಾವಳು ಒಪ್ಪಲ್ಲ. ಫಸ್ಟ್ ಗೃಹಿಣಿಯಾಗಿದ್ದಾಗಲೇ ನಾನು ಸೆಕೆಂಡ್ರಿ ಅಲ್ಲ ಅಂತ ಅಂದ್ಕೊಂಡಿರೋ ಮಹಿಳೆನ ಸಂಪಾದಿಸ್ತಾ ಇದ್ದಾಗಲೂ ನೀನು ಸೆಕೆಂಡ್ರಿ ಅಂದರೆ ಅದು ಎಲ್ಲಿ ಬಂದು ನಿಲ್ಲತ್ತೆ? ನಾನು ಅಂಥದ್ದಕ್ಕೆಲ್ಲನೂ ನನಗೆ ಲೇಖನಗಳು ಮುಖ್ಯ ಹಾಕ್ಕೊಂಡು ಹೋಗುತ್ತೆ. ಕಥೆನಲ್ಲಿ ತರ್ತಾ ಹೋದರೆ ನಾನು ತಮಸೋಮದಲ್ಲೂ ತಂದಿದ್ದು ಅದೇನೆ. ಕೊನೆಗೆ ಫೈನಲಿ ಶಿ ವಿಲ್ ಸ್ಟ್ಯಾಂಡ್ ಅವರ್ ಆನ್ ಓನ್. ಸುಧಾಮೂರ್ತಿ ಅವ್ರಿಗೆ ತುಂಬ ಇಷ್ಟ ಆಗೋಯ್ತು, ಯಾಕೆಂದರೆ ಅವಳಿಗೆ ಫೈನಲಿ ಒಂಚೂರು ದುಡ್ಡು ಬರುತ್ತೆ. ಅಪ್ಪ ಏನೋ ದುಡ್ಡು ಕೊಡ್ತಾನೆ, ಅದನ್ನೆಲ್ಲೋ ಇನ್ವೆಸ್ಟ್ ಮಾಡ್ತಾಳೆ ಅಂದರೆ ನನಗೆ ಅವಾಗ ದ ಲೇಟೆಸ್ಟ್ ಥಿಂಗ್ ಇದು ಬರೆದಾಗ ಐ ಥಿಂಕ್ ಇಟ್ ವಾಸ್ ಇನ್ 87, 88 ಏನೋ ಇರಬೇಕು ನಾನು ಬರೆದಾಗ ಅದನ್ನ. ಆವಾಗ ಇನ್ಫೋಸಿಸ್ ಶೇರ್ಸು ಅದು ಎಲ್ಲ ಒಂಥರ ಇಟ್ ವಾಸ್. ಸೊ ಹೆಸರು ಹಾಕ್ಬಿಟ್ಟಿದ್ದೆ ಇನ್ಫೋಸಿಸ್ ಶೇರ್ಸಲ್ಲಿ ಅಪ್ಪ ಇನ್ವೆಸ್ಟ್ ಮಾಡಿದ್ರು, ಇವಳು ದುಡ್ಡನ್ನ ಏನು ಮಾಡಲಿ ಅಂದಾಗ ಅಲ್ಲಿ ಹಾಕು ಅಂದಿದ್ಲು. ಶಿ ಗಾಟ್ ಲಾಟ್ ಆಫ್ ಮನಿ. ಆಮೇಲೆ ಅದನ್ನು ಅವಳೇ ಇನ್ವೆಸ್ಟ್ ಮಾಡಿಕೊಂಡ್ಲು, ಇದು ಮಾಡಿದ್ಲು. ಆಮೇಲೆ ಕೇಟ್ರಿಂಗ್ ಶುರು ಮಾಡಿದ್ಲು, ಆ ಥರ ಏನೇನೋ ಆ ಪಾತ್ರ. ಬಟ್ ಫೈನಲಿ ಅವಳು ಅದೇ ಹೇಳ್ತಾಳೆ, ನಾನು ಮನೆಯಲ್ಲಿ ಬರೀ ಮಕ್ಕಳನ್ನ ನೋಡಿಕೊಂಡು ಅಡುಗೆ ಮಾಡ್ಕೊಂಡಿದ್ದಾಗಲೂ ಸಂತೋಷವಾಗೇ ಇದ್ದೆ, ಬಟ್ ಐ ವಾಸ್ ಪುಷ್ ಟು ದಿಸ್. ನಿನ್ನ ಕಾಲ ಮೇಲೆ ನೀನು ನಿಂತ್ಕೋ, ನೀನು ಸಂಪಾದಿಸು, ಆಗಲೇ ನಿನಗೆ ಗೌರವ ಅನ್ನೋದನ್ನು ಸಮಾಜ ನನ್ನನ್ನು ಅಲ್ಲಿಗೆ ನೂಕ್ತು. ನಾನು ಮಾಡೋದಕ್ಕೇ ನನಗೆ ಗೌರವ ಕೊಟ್ಟಿದ್ದಿದ್ರೆ ಇಟ್ ವುಡ್ ಹ್ಯಾವ್ ಬಿನ್ ಎ ಮೋರ್ ಹ್ಯಾಪಿ ಫ್ಯಾಮಿಲಿ ಆರ್ ಮೋರ್ ಇದು. ಬಟ್ ನಮ್ಮಲ್ಲಿ ಇವತ್ತಿಗೂ ವಿ ಕಂಟಿನ್ಯೂ ಎ ಹೌಸ್ ವೈಫ್ ಅಂತಂದರೆ ಅವಳೇ ಫಸ್ಟ್ ಅಪಾಲಜಿಟಿಕ್ಕಾಗಿ ನಾನೇನೂ ಮಾಡ್ತಿಲ್ಲ ಅಂತಲೇ ಶುರು ಮಾಡ್ತಾರೆ. ಬರೀ ಮನೇಲಿದ್ದೀನಿ ಏನೂ ಮಾಡ್ತಿಲ್ಲ ಅಂತ ಶುರು ಮಾಡ್ತಾರೆ. ಅದಕ್ಕೆ ಒಂದು ಕೊನೆ ಬರದೆ ಹೋದರೆ ಆ ಥರ ನೋಡಿ ಅಂದರೆ ವೆನ್ ಯು ಆರ್ ಎಜುಕೇಟೆಡ್, ವೆನ್ ಏನೋ ಕ್ವಾಲಿಫೈಡ್ ಎಲ್ಲ ಆದಾಗ ಡೆಫಿನೆಟ್ಲಿ ಶಿ ವಿಲ್ ಸ್ಟಾರ್ಟ್ ವರ್ಕಿಂಗ್. ವೆನ್ ಶಿ ವರ್ಕ್ ಫಾರ್ 8 hours ಔಟ್ಸೈಡ್, ಅವಳು 24 hours ಖಂಡಿತ ಫ್ಯಾಮ್ಲಿಗೆ ಕೊಡೋಕ್ಕೆ ಸಾಧ್ಯ ಇಲ್ಲ. ಸೊ ಅಲ್ಲಿ ಒಂಚೂರು ಸಫರಿಂಗ್ ಆಗುತ್ತೆ, ಮಕ್ಕಳು ಕಮ್ಮಿ ಆಗ್ತಾರೆ. ಯಾರೋ ಒಬ್ಬರು ನೀವು 3 ಮಕ್ಕಳು ಮಾಡ್ಕೊಳ್ಳಿ, 4 ಮಕ್ಕಳು ಮಾಡ್ಕೊಳ್ಳಿ ಅಂದರೆ ಹೆಂಗಸ್ರೆ ಫಸ್ಟ್ ತಿರುಗಿ ಬೀಳ್ತಾರೆ.
ನಾವು ಏನು ಮಾಡೋದು ಬೇಕಾಗಿಲ್ವಾ? ಮಕ್ಕಳು ಮಾಡ್ಕೊಂಡು ಕೂತಿರ್ಬೇಕಾ? ಏನು ಮಾಡ್ತೀರಾ? ಹೌ ಆರ್ ಯು ಸಪೋರ್ಟಿಂಗ್ ಅಸ್? ಮಕ್ಕಳನ್ನ ಸಾಕ್ತಾ ಇರೋ ತಾಯಿಗೆ ಏನು ಥರ ಸಪೋರ್ಟ್ ಕೊಡ್ತಾ ಇದ್ದೀರಾ? ಆ ಥರ ಮಾಡದೇ ಇದ್ದಾಗ ಅಂದರೆ ಸಮಾಜದ ಬದಲಾವಣೆಗಳು ಸಹಜ. ಅದು ಹಾಕ್ಕೊಂಡು ಹೋಗುತ್ತೆ. ನನ್ನ ಕಥೆಯಲ್ಲಿರ್ಬೋದು, ಕಾದಂಬರಿಲಿರ್ಬೋದು. ಅಲ್ಲಿಗೆ ಒಂದು ಎಂಡ್ ತಂದು ಮುಗಿಸ್ತೀವಿ. ಆದರೆ ಜೀವನದಲ್ಲಿ ಅದು ನಡ್ಕೊಂಡು ಹೋಗ್ತಾ ಇರುತ್ತೆ.